ಸಪ್ತಗಿರಿ ಎನ್ಪಿಎಸ್ ವಿಶ್ವವಿದ್ಯಾಲಯದಲ್ಲಿ ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಎಕ್ಸ್ಪೋ ಆಯೋಜಿಸಲಾಗಿತ್ತು. 1515 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ತಮ್ಮ ನವೀನ ಯೋಜನೆಗಳನ್ನು ಪ್ರದರ್ಶಿಸಿದರು. ಈ ವೇಳೆ ರಿಜಿಸ್ಟ್ರಾರ್ ಡಾಕ್ಟರ್ ಎಂ ನಾಗರಾಜ್, ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಡೀನ್ ಡಾಕ್ಟರ್ ಎನ್.ಸಿ. ಮಹೇಂದ್ರ ಬಾಬು, ಅಸೋಸಿಯೇಟ್ ಡೀನ್ಗಳು ಮತ್ತು ಯೋಜನಾ ಸಂಯೋಜಕರು ಈ ಪ್ರದರ್ಶನವನ್ನು ಉದ್ಘಾಟಿಸಿದರು. ವಿದ್ಯಾರ್ಥಿಗಳ ನವೀನ್ಯತೆಯನ್ನ ಪೋಷಿಸುವಲ್ಲಿ ಯೋಜನಾ ಪ್ರದರ್ಶನಗಳ ಪ್ರಮುಖ ಪಾತ್ರವನ್ನು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಡಾಕ್ಟರ್ ಮಹೇಂದ್ರ ಬಾಬು ಮತ್ತು ಡಾಕ್ಟರ್ ನಾಗರಾಜ್ ಒತ್ತಿ ಹೇಳಿದರು. ವಿದ್ಯಾರ್ಥಿಗಳು ಪುಸ್ತಕ ಕಲಿಕಾ ಜ್ಞಾನವನ್ನು ಪ್ರಾಯೋಗಿಕವಾಗಿ ಅನ್ವಯಿಕವಾಗಿ ಪರಿವರ್ತಿಸುವಲ್ಲಿ ಇಂತಹ ವೇದಿಕೆಗಳು ಹೇಗೆ ಅನುವು ಮಾಡಿಕೊಡುತ್ತವೆ ಎಂಬುದನ್ನು ವಿಶೇಷವಾಗಿ ಹೇಳಿದರು. HMPS ಸ್ಟೂಡೆಂಟ್ಸಿಂದ ಪ್ರಾಜೆಕ್ಟ್ ಎಕ್ಸ್ಪೋ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಸೆಕೆಂಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಭಾಗವಹಿಸಿದ್ದಾರೆ. ಸುಮಾರು 300 ಪ್ರಾಜೆಕ್ಟ್ ನಾವು ಸ್ಟೂಡೆಂಟ್ಸ್ ಮಾಡಿದ್ದಾರೆ. ಈ ಎಲ್ಲ ಪ್ರಾಜೆಕ್ಟ್ಸ್ ಕೂಡ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಸಿಂಪಲ್ ಸೊಲ್ಯೂಷನ್ ಏನು ಕಂಡುಹಿಡಿಬೋದು ಅಂತ. ಉದಾಹರಣೆಗೆ ಅಗ್ರಿಕಲ್ಚರ್ ಇರ್ಬೋದು, ಹಾಸ್ಪಿಟಲ್ ಸಿನಾರಿಯೋದಲ್ಲಿರ್ಬೋದು, ಮತ್ತು ಎಲ್ಡರ್ಲಿ ಪರ್ಸನ್ಸ್ಗೆ ಹೆಲ್ಪ್ ಮಾಡೋವಂಥ ಸೊಲ್ಯೂಷನ್ಸು. ಈ ಥರ ಸೊಲ್ಯೂಷನ್ಸ್ನ ಇನ್ ಅ ಸ್ಮಾಲ್ ವೇ ದೇ ಆರ್ ಡನ್. ಇವತ್ತು ಎಕ್ಸಿಬಿಟ್ ಮಾಡ್ತಿದ್ದಾರೆ. ನಾವು ಇದನ್ನು ತುಂಬ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡ್ತಿದ್ದೀವಿ. ಅವರಿಗೆ ಮೆಂಟರ್ಸ್ ಇರ್ತಾರೆ, ಡಿಪಾರ್ಟ್ಮೆಂಟ್ ಸಪೋರ್ಟ್ ಇರುತ್ತೆ. ಇದೇ ರೀತಿ ಪ್ರತಿ ಸೆಮಿಸ್ಟರಲ್ಲೂ ಅವರು ಪ್ರಾಜೆಕ್ಟ್ಸ್ನ ಮಾಡ್ತಾರೆ. ನಾವು ಟೀಮ್ ನಿರ್ಭಯ ಅಂತ ನಾವು ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಸೊ ಫಾರ್ ವುಮೆನ್ ಸೇಫ್ಟಿಗೆ, ಮಹಿಳಾ ರಕ್ಷಣೆಗೆ ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಸೊ ಈ ಪ್ರಾಜೆಕ್ಟ್ ಏನಪ್ಪ ಅಂದರೆ, ಒಂದು ಪರ್ಸಲ್ ಎಷ್ಟು ಚಿಕ್ಕದಂದರೆ ಒಂದು ಪರ್ಸಲ್ ಆದರೂ ಇಟ್ಕೊಂಡು ಹೋಗ್ಬೋದು. ಸೊ ಇದು ನಮ್ಮ ಪ್ರಾಜೆಕ್ಟ್. ಒಂದು ಬುಕ್ ಒಳಗಡೆ ಏನಪ್ಪ ಇದೆ ಅಂದರೆ, ನಮಗೆ ಕಾಂಪೊನೆಂಟ್ಸ್ ಎಲ್ಲ ಇಕ್ಕಿದ್ದೀವಿ. ಏನು ಮಾಡುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಕ್ಯಾಬಲ್ಲಿ ಹೋಗ್ತಿರ್ತೀರಾ. ಸೊ ಕ್ಯಾಬಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಅವಾಗ ಏನು ಮಾಡ್ತೀರಾ, ಇಲ್ಲೊಂದು ಬಟನ್ ಒತ್ತುತ್ತೀರಾ. ಇಲ್ಲಿ ಸಿಮ್ ಹಾಕಿದ್ದೀವಿ ಒಂದು. ಆ ಸಿಮ್ಮಿಂದ ನಿಮ್ಮ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಗೆ ಒಂದು ಮೆಸೇಜ್ ಹೋಗುತ್ತೆ. ಸೊ ಆ ಎಮರ್ಜೆನ್ಸಿ ಕಾಂಟ್ಯಾಕ್ಟಲ್ಲಿ ಒಂದು ಮೆಸೇಜ್ ಬಂತು, ಇಲ್ಲಿ ಮೆಸೇಜ್ ಬಂದಿದೆ. ಸೊ ಮೆಸೇಜು ಹೋಗಿರುತ್ತೆ, ಐ ಆಮ್ ಫೀಲಿಂಗ್ ಅನ್ಕಂಫರ್ಟಬಲ್. ಆಮೇಲೆ ಈ ಲೊಕೇಶನ್ದು GPS ಲೊಕೇಶನ್ ಹೋಗುತ್ತೆ.